ಸಿಎಂ ಸಿದ್ದರಾಮಯ್ಯಗೆ ಇಡಿ ಬಿಗ್ ಶಾಕ್. ಮೂಡ ಅಭಿವೃದ್ಧಿಗೆ ಇಟ್ಟಿದ್ದಂತ 364 ಕೋಟಿ ಹಣ ಬೇರೆ ಕ್ಷೇತ್ರಕ್ಕೆ ದುರ್ಬಳಕೆ ಆರೋಪದಲ್ಲಿ ಕೇಸ್ ದಾಖಲಿಸಿದ ಇಡಿ ಯಾವುದೇ ಕ್ಷಣದಲ್ಲಿ ವಿಚಾರಣೆಗೆ ಕರೆಯುವ ಸಾಧ್ಯತೆ. 14 ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದೇನು? ಈ ಸುದ್ದಿಗಳನ್ನು ನೋಡೋಣ. 364 ಕೋಟಿ ಇಡಿ ಇಕ್ಕಟ್ಟು ನ್ಯೂಸ್ ಟಾಪ್ನಲ್ಲಿ. ಮುಡಾ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯದ ಎಂಟ್ರಿ ಸಿಎಂ ಸಿದ್ದರಾಮಯ್ಯಗೆ ದಿಢೀರ್ ಶಾಕ್ ನೀಡಿದೆ. ಅಕ್ರಮವಾಗಿ ಮುಡಾ ನಿವೇಶನ ಹಂಚಿಕೆ ಒಂದ್ ಕಡೆ ಆದ್ರೆ, ಮುಡಾದಲ್ಲಿದ್ದ 364 ಕೋಟಿ ಹಣವನ್ನ ವರುಣ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಇಸಿಐಆರ್ ದಾಖಲಿಸಿದೆ. ಕಾನೂನು ಬಾಹಿರವಾಗಿ ಮುಡಾ ಹಣ ಬಳಕೆ ಮಾಡಲಾಗಿದೆಯಂತ ಇಡಿ ಇಸಿಐಆರ್ ದಾಖಲಿಸಿದೆ. ಮುಡಾ ಅಭಿವೃದ್ಧಿಗೆ ಇರುವ 364 ಕೋಟಿ ರೂಪಾಯಿ ಹಣವನ್ನ ಮುಡಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಬಳಕೆಗೆ ಇಟ್ಟಿದ್ದ ಹಣವನ್ನ ವರುಣ ಮತ್ತು ಶ್ರೀರಂಗಪಟ್ಟಣದ ಅಭಿವೃದ್ಧಿಗೆ ಬಳಕೆ ಮಾಡಿದ್ದಾರೆ ಅಂತ ಇಡಿ ತನಿಖೆಗೆ ಮುಂದಾಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದ ಬಳಿಕ ಆ ಹಣವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಲಾಗಿದೆ ಅನ್ನೋದು ಕಂಡು ಬಂದಿದೆ. ಅಕ್ರಮವಾಗಿ ಈ ಹಣವನ್ನ ವರುಣ ಶ್ರೀರಂಗಪಟ್ಟಣ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಕೆಯಾಗಿತ್ತು ಅನ್ನೋ ಮಾಹಿತಿ ಬಯಲಿಗೆ ಬರ್ತಿದೆ. ಇಡಿ ತನಿಖೆ ಮಾಡಬೇಕಿರೋದು ಕಪ್ಪು ಹಣವನ್ನ ವರ್ಗಾವಣೆ ಮಾಡುವಂತ ವಿಚಾರಕ್ಕೆ, ಅಂದ್ರೆ ಮನಿ ಲಾಂಡರಿಂಗ್ ವಿಚಾರಕ್ಕೆ ಮಾತ್ರ ತನಿಖೆ ನಡೆಸಲು ಸಾಧ್ಯವಾಗುತ್ತೆ. ಆದ್ರೆ ಈ ಸೈಟ್ ವಿಚಾರದಲ್ಲಿ ಯಾವುದೇ ಹಣದ ವರ್ಗಾವಣೆ ಆಗಿಲ್ಲ. ಆದ್ರೆ ಇದೀಗ ಇಡಿ ತನಿಖೆ ಮಾಡ್ತಿರುವಂತದ್ದು ಮುಡಾದಲ್ಲಿದ್ದ 364 ಕೋಟಿ ಹಣವನ್ನ ಬೇರೆ ಕ್ಷೇತ್ರಗಳ ಕಾರ್ಯಕ್ಕೆ ಬಳಕೆ ಮಾಡಿರೋದು, ಅಂದ್ರೆ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಬಳಕೆ ಮಾಡಿರೋದು ಕಂಡು ಬಂದಿದೆ. ಅಕ್ರಮವಾಗಿ ಹಣ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರವಾಗಿ ಇಡಿ ಪ್ರಾಥಮಿಕ ತನಿಖೆ ಕೈಗೊಂಡಿದೆ. ವಾಲ್ಮೀಕಿ ಹಗರಣ ವಿಚಾರವಾಗಿ ಬೇರೆಯದೇ ರೀತಿಯಲ್ಲಿ ಬಳಕೆ ಮಾಡಿರುವಂತದ್ದು. ಈ ವಿಚಾರವಾಗಿ ಮುಡಾ ಕಾಯ್ದೆ ಪ್ರಕಾರ ಮುಡಾ ವ್ಯಾಪ್ತಿಯ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಬೇಕು, ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರ ಹೊರಗೆ ಬಂದಿದೆ. ಅಲ್ಲಿ ಎಲ್ಲೋ ಒಂದು ಕಡೆ ಕಾನೂನಿನ ಲೋಪವಾಗಿದೆ ಅಂತ ಇದೆ. ಬಳಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತನಿಖೆ ಆಗಬೇಕಿದೆ. ಈ ವಿಚಾರವಾಗಿ ಇಡಿ ಅಧಿಕಾರಿಗಳು ಪ್ರಾಥಮಿಕ ತನಿಖೆಗೆ ಮುಂದಾಗಿದ್ದಾರೆ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ 364ರಿಂದ 370 ಕೋಟಿ ಹಣ ಬೇರೆ ಕಡೆಗೆ ಡೈವರ್ಟ್ ಆಗಿರೋದು ಕಂಡು ಬರ್ತಾ ಇದೆ. ಮುಡಾ ಹಣ ಬೇರೆ ಬೇರೆ ಕಡೆ ವರ್ಗಾವಣೆ ಆಗಿರೋದ್ರಿಂದ ತನಿಖೆ ನಡೆಸಲಿದೆ. ಈ ಪ್ರಕರಣವನ್ನ ಪ್ರತ್ಯೇಕವಾಗಿ ನೋಡಲಾಗುತ್ತೆ. ಮುಡಾ ಸೈಟ್ ಹಗರಣದ ಬಗ್ಗೆ ಬೇರೆಯದೇ ತನಿಖೆ ನಡೆಯುತ್ತಿದೆ. ಕೊಡಬೇಕಿದ್ದ ಜಾಗ ಬಿಟ್ಟು ಮಾರುಕಟ್ಟೆ ಮೌಲ್ಯ ಜಾಸ್ತಿ ಇರುವ ಕಡೆ ಕೊಟ್ಟಿರೋದು ದೊಡ್ಡ ಹಗರಣವಾಗಿದ್ದು, ಅದು ಮುಡಾಗೆ ನಷ್ಟ ಉಂಟು ಮಾಡಲಿದೆ. ಇನ್ನೊಂದು ಕಡೆ ಇರುವಂತಹ ಹಣವನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿರೋದು ಮತ್ತೊಂದು ಪ್ರಕರಣವಾಗಿದೆ. ಇಸಿಐಆರ್ ದಾಖಲಿಸಿಕೊಂಡಿರೋ ಇಡಿ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ಟು ತನಿಖೆಗೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲೂ ಸಿಎಂರನ್ನ ಇಡಿ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಆದ್ರೆ ಸಿವಿಲ್ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದ್ದು ಹೇಗೆ? ಅಕ್ರಮವಾಗಿ ಹಣ ವರ್ಗಾವಣೆಯಾಗಿರೋ ಬಗ್ಗೆ ಇಡಿ ಕೇಸ್ ದಾಖಲಿಸಿಕೊಂಡಿದ್ದು ಹೇಗೆ ಅನ್ನೋದು ಕುತೂಹಲ ಮೂಡಿಸಿದೆ. ಹೀಗಾಗಿ ಸಿದ್ದರಾಮಯ್ಯರ ಮುಂದಿನ ಹೆಜ್ಜೆ ತೀವ್ರ ಕುತೂಹಲ ಕೆರಳಿಸಿದೆ. ಮುಡಾ ಸೈಟ್ ಹಿಂದಿರುಗಿಸಲು ನಿರ್ಧರಿಸಿರುವ ಸಿಎಂ ಸಿದ್ದರಾಮಯ್ಯ ಪತ್ನಿ ಅವರ ನಿರ್ಧಾರ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಟಿವಿ9ಗೆ ಪ್ರತಿಕ್ರಿಯಿಸಿದ್ದಾರೆ. ಇಷ್ಟು ಬೇಗ ಇಂಥ ಪ್ರತಿಕ್ರಿಯೆ ಬರುತ್ತೆ ಎಂದು ನಿರೀಕ್ಷಿಸಿರಲಿಲ್ಲ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಪತಿ ಮುಂದೆ ಕಠಿಣ ಶಿಕ್ಷೆ ಅನುಭವಿಸುತ್ತಾರೆಂಬ ಭಯದಿಂದ ಈಗ ಹಿಂದಿರುಗಿಸಿದ್ದಾರೆ. ಇದನ್ನ ಮೊದಲೇ ಮಾಡಬೇಕಿತ್ತಲ್ವಾ? ಪತಿಯ ಮೇಲೆ ಗೌರವ ಇದ್ರೆ ಆರಂಭದಲ್ಲೇ ಮಾಡಬೇಕಿತ್ತು ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ದಯವಿಟ್ಟು ಈಗಲಾದರೂ ಕೂಡ ಈಗ ನೀವು ಹೇಗೆ ಸತ್ಯನ ಒಪ್ಪಿಕೊಂಡು ನಿಮ್ಮ ಪತ್ನಿಯ ಮುಖಾಂತರ ನಿವೇಶನ ವಾಪಸ್ ಕೊಡ್ತಿದ್ದೀರಾ. ಸೊ ಈಗಲೂ ಕೂಡ ಈ ಸ್ಥಾನದಲ್ಲಿ ಮುಂದುವರೆಯೋಕ್ಕೆ ನನಗೆ ಅರ್ಹತೆ ಇಲ್ಲ ಅನ್ನೋ ಸತ್ಯನ, ಅಂದರೆ ನೈತಿಕತೆ ಇಲ್ಲ ಅನ್ನೋ ಸತ್ಯನ ಒಪ್ಪಿಕೊಂಡು ದಯವಿಟ್ಟು ರಾಜ್ಯವನ್ನು ನಮಗೆ ಕೊಟ್ಟು ಈ ರಾಜ್ಯದ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಘನತೆ, ಒಂದು ಪಾವಿತ್ರತೆಗೆ ಧಕ್ಕೆ ತರದಲ್ಲಿ ನಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ಕೊಳ್ತೀನಿ. 14 ಸೈಟ್ಗಳನ್ನ ವಾಪಸ್ ಮಾಡೋದಾಗಿ ಪತ್ರ ಬರೆದ ಮಾತ್ರಕ್ಕೆ ಎಲ್ಲವೂ ಸರಿಯಾಗೋದಿಲ್ಲ. ಆದ್ರೆ ಅವರಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ.
ಅಕ್ರಮ ನಿಜ ಅಂತ ಇಂದು ಅವರು ಒಪ್ಪಿಕೊಂಡಂತಾಗಿದೆ. 8,000ಕ್ಕಿಂತ ಹೆಚ್ಚು ಸೈಟ್ಗಳು ಅಕ್ರಮ ಹಂಚಿಕೆ ಆಗಿದೆ. ಆ ಎಲ್ಲಾ ಸೈಟ್ಗಳು ಬಡವರಿಗೆ ಸಿಗುವವರೆಗೂ ಹೋರಾಟ ಮಾಡುವೆ. ಇದರಿಂದ ನನಗೆ ಹೋರಾಟ ಮಾಡಲು ಹೆಚ್ಚು ಶಕ್ತಿ ಸಿಕ್ಕಿದೆ ಅಂತ ಸ್ನೇಹಮಯಿ ಕೃಷ್ಣ TV9ಗೆ ತಿಳಿಸಿದ್ದಾರೆ. ಈಗಾಗಲೇ ಕಾನೂನಾತ್ಮಕ ಮಾತುಗಳಿಂದ ಜನರನ್ನ ಮರಳು ಮಾಡಿದ್ರು. ಅದಾದ ನಂತರ ಅಪಪ್ರಚಾರ ಮಾಡುವ ಮೂಲಕ ಜನರನ್ನ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಈಗ ಭಾವನಾತ್ಮಕ ಮಾತುಗಳ ಮೂಲಕ ಜನರ ದಿಕ್ಕು ತಪ್ಪಿಸೋ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈಗಲೂ ಭಾವನಾತ್ಮಕ ಹಿನ್ನೆಲೆಯಲ್ಲಿ ರಾಜ್ಯ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಕಳ್ಳತನ ಮಾಡಿ ವಾಪಸ್ ಕೊಡ್ತೇನೆ ಅಂದ್ರೆ ಯಾರು ಒಪ್ತಾರೆ? ಸೈಟ್ಗಳನ್ನ ವಾಪಸ್ ಕೊಟ್ಟಂತೆ ರಾಜೀನಾಮೆಯನ್ನು ಕೊಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. TV9 ಜೊತೆ ಮಾತನಾಡಿದ ಅವರು, ಸಿಎಂಗೆ ಹಿತಶತ್ರುಗಳ ಕಾಟ ಇದ್ದಂತಿದೆ. ಜನರ ಮುಂದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳುತ್ತಿದ್ರು. ನಾನ್ಯಾಕೆ ಸೈಟ್ ವಾಪಸ್ ಕೊಡ್ಲಿ ಅಂತ ಸಿಎಂ ಹೇಳಿದ್ರು. ಆದ್ರೀಗ ಸಿದ್ದರಾಮಯ್ಯ ಅವರಾಗೆ ಬೋನ್ನಲ್ಲೇ ಸಿಲುಕಿಕೊಂಡಿದ್ದಾರೆ ಅಂತ ಅಶೋಕ್ ಹೇಳಿದ್ದಾರೆ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಹಿತಶತ್ರುಗಳ ಕಾಟ ಇದ್ದಂಗೆ ಕಾಣಿಸುತ್ತೆ. ಅವ್ರಿಗೆ ಎಲ್ಲ ಹೌದು, ಪ್ರತಿಯೊಂದು ಸ್ಟೇಜಲ್ಲೂ ಅವ್ರಿಗೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ಅವ್ರನ್ನ ಸಿಕ್ಕಾಕೋಣ ಸ್ಟೇಜಿಗೆ ತಂದಿದ್ದಾರೆ. ಪ್ರಾರಂಭದಲ್ಲಿ ಕೊಟ್ಟಿದ್ರೆ ಏನಾನ ನಿಮ್ಗೆ ರಿಲೀಫ್ ಸ್ವಲ್ಪ ಸಿಗ್ತಾ ಇತ್ತು. ಈ ಸ್ಟೇಜಲ್ಲಿ ಕೊಟ್ಟಿರುವಂಥದ್ದು ನೀವು ಹೋಗಿ ಬೋನಲ್ಲಿ ಸಿಕ್ಕಾಕೊಂಡಂಗೆ ಆಗಾಯ್ತು.